ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕನಕ ಅವರಿಗೆ ತುಂಬಾ ಕೋಪ ಬಂದಿ, ಧನಲಕ್ಷ್ಮಿ ಅವರೇ, ನಿಮಗೆ ಸಲಾಸಲಿ ಹೇಳೋದಿಕ್ಕಾಗಲ್ಲ. ನೀವೇನಾದ್ರೂ ಮಾಡಿ ನನ್ನ ಮಗಳನ್ನ ಆ ಜೈಲಿಂದ ಕರ್ಕೊಬರೋವರೆಗೂ ನಾನು ಈ ಮನೆಯಿಂದ ಅಲ್ಗಾಡೋದು ಮಾತೇ ಇಲ್ಲ ಅಂತ ಕನಕ ತುಂಬಾ ಕೋಪದಲ್ಲಿ ಶಪಥ ಮಾಡಿ ಹೋಗಿ ಪಟ್ಬೇಡ್ದಾರಂಗೆ ಕೂತಿರ್ತಾಳೆ. ಈ ಕಡೆ ನೋಡಿದ್ರೆ ಧನಲಕ್ಷ್ಮಿಗೆ ನಾಗವೇಣಿ ಅವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ಅವಳು ಅನ್ಕೊಂಡಂಗೆ ಅವ್ರ ಅಪ್ಪ ಅಮ್ಮನ ಕರ್ಸಿರ್ತಾರೆ. ಆಗ ಏನು ಕರ್ಸಿರೋ ವಿಚಾರ ಅಂತ ಕೇಳ್ತಾ ಇರ್ತಾರೆ ಅನಾಮಿಕಾ ಅವ್ರಮ್ಮ. ಏಕೆ, ನಿಮಗೆಲ್ಲ ಗೊತ್ತಿದ್ದು ಯಾಕೆ ನೀವು ಈ ರೀತಿ ನಾಟಕ ಆಡ್ತಾ ಇದ್ದೀರಾ? ಅಲ್ಲ, ನಿಮ್ ಮಗಳು ಮಾಡಿರೋ ತಪ್ಪಿಗೆ ಮತ್ತೆ ನಮ್ ತಂಗಿ ಏನ್ ಮಾಡಿದಾಳೆ ಅಂತ ಈ ರೀತಿ ಅವರಿಬ್ರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ನಾವೇನ್ ಶಿಕ್ಷೆ ಕೊಡ್ತಾ ಇದೀವಿ? ನಮ್ ಮಗಳು ಅನುಮಾನ ಪಟ್ಟಿರೋ ತರಾನೇ ಇದೆಯಲ್ವಾ? ಎಸತಿ ಅಂತ ನಿಮಗೂ ನಾವು ಪದೇ ಪದೇ ಹೇಳೋದು. ನನ್ ಮಗಳಿಗೂ ಸಾಕಾಗಿದೆ ಅನ್ಸುತ್ತೆ ಅವನ್ ಕಡೆಯಿಂದ, ಅದಕ್ಕೆ ಈ ರೀತಿ ಮಾಡಿರ್ತಾಳೆ ಅಂತ ಅನಾಮಿಕಾ ಅವ್ರ ಅಪ್ಪ ಅವ್ರು ಹೇಳ್ತಾ ಇದ್ದಂಗೆ, ನಿಮಗೆ ಬುದ್ಧಿ ಇಲ್ಲ ಅಂದ್ರೆ ಇನ್ನ ನಿಮ್ ಮಗಳಿಗೆ ಎಲ್ಲಿಂದ ಬುದ್ಧಿ ಬರುತ್ತೆ? ಅಲ್ಲ, ಅವ್ರ ಎಷ್ಟು ವರ್ಷದಿಂದ ಒಳ್ಳೆ ಸ್ನೇಹಿತರು ಅಂತ ನಿಮಗೆ ಅವಾಗಿಂದ ಗೊತ್ತಿದ್ರುನು ನೀವ್ ಈ ರೀತಿ ಮಾತಾಡ್ತಾರ ತಪ್ಪು ಅಲ್ವಾ ಅಂತ ರಾಜ್ ಸಹ ಹೇಳ್ತಿದ್ದಂಗೆ, ಏನ್ ತಪ್ಪು ಯಾವ್ದೇ ರೀತಿ ಇಲ್ಲ. ಅವ್ರಿಬ್ರು ಆ ರೀತಿ ತುಂಬಾ ನನ್ ಮಗಳು ಅನ್ಕೊಂಡಿರೋದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ. ಇಲ್ಲೇ ನಮ್ಗೆ ಗೊತ್ತಾಗ್ತಾ ಇಲ್ವಾ ಅವ್ರು ಹೇಗಿದ್ದಾರೆ ಹೆಂಗಿದ್ದಾರೆ ಅಂತ? ಅವ್ರು ಹೇಗಿದ್ದಾರೆ ಏನು ಎತ್ತ ಅಂತ ನಮ್ಗೆ ಗೊತ್ತಾಗ್ತಿದೆ. ಇನ್ನ ನನ್ ಮಗಳು ಅನ್ಕೊಳ್ಳೋದ್ರಲ್ಲಿ ಯಾವ್ದೇ ರೀತಿ ಸಂಶಯ ಇಲ್ಲ ಅಂತ ಅನಾಮಿಕಾ ಅವ್ರ ಅಪ್ಪ ಅಮ್ಮ ಹೇಳ್ತಾ ಇದ್ದಂಗೆ, ಸಾಕು ನಿಲ್ಲಿಸ್ರಿ, ನಿಮಗೆ ಎಲ್ಲ ಗೊತ್ತಿದ್ದು ನಾಟಕ ಆಡ್ತಾ ಇದ್ದೀರಾ ಅಂತ ನಮಗ್ ಗೊತ್ತು. ಅಲ್ಲ, ಇದೆಲ್ಲ ನಡೆಸ್ತಾ ಇರೋ ಸೂತ್ರಧಾರಿಗಳು ನೀವಿಬ್ರೇನೆ ಅಲ್ವಾ? ನಿಮ್ ಮಗಳಿಗೆ ಚುಚ್ಚಿ ಈ ರೀತಿ ಹೇಳ್ಕೊಡ್ತಾ ಇರೋದು ನೀವೇ ಅಂತ ನನಗ್ ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದಂಗೆ, ನಾವ್ ಯಾವ್ದೇ ರೀತಿ ಹೇಳ್ಕೊಟ್ಟಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಪ್ಪ ಅಮ್ಮ. ಆಗ ನನಗ ಅನುಮಾನ ಇದೆ ನಿಮ್ಮಿಬ್ರ ಮೇಲೇನೆ ಅಂತ ಕಾವ್ಯ ಹೇಳ್ತಿದ್ದಂಗೆ ಅವ್ರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಅನಾಮಿಕಾ ಅವ್ರಮ್ಮ, ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಕಾವ್ಯ, ನೀನೇ ಈ ರೀತಿ ಎಲ್ಲಾನು ನಡೆಸ್ತಿದ್ಯಾ ಅಂತ. ಅದಕ್ಕೆ ಹೇಗಾದ್ರೂ ಮಾಡಿ ನನ್ ಮಗಳನ್ನ ಆ ಸ್ಥಾನದಿಂದ ತಪ್ಸಿ ನಿನ್ ತಂಗಿನ ಕೂರಿಸ್ಬೇಕು ಅಂತ ನೀನ್ ಈ ರೀತಿ ಮಾಡ್ತಾ ಇದ್ಯಾ ಅಂತ ಹೇಳ್ತಾ ಇರ್ತಾರೆ. ಆ ರೀತಿ ನಾನು ಅನ್ಕೊಳ್ಳೋದಾಗಿದ್ರೆ ಮದ್ವೆಗೆ ಯಾಕೆ ನಾನು ಎದುರುಗಡೆನೆ ನಿಲ್ಸಿ ನಿಮ್ ಮಗಳನ್ನ ಕೂರಿಸ್ತಾ ಇದ್ದೆ? ಅದ್ರ ಬದಲು ನನ್ ತಂಗಿನೇ ಕೂರಿಸ್ತಾ ಇದ್ನಲ್ವಾ ರಾಜ್ಯರೋಷವಾಗಿ. ಅದಲ್ದಿರಾ ನಿಮ್ಗೆ ಯಾರೋ ಸೇಟು ಅವ್ರು ಬೇರೆ ಬಂದು ಕಾಸೆಲ್ಲ ಕೇಳಿದ್ರು, 2 ಕೋಟಿ ರೂಪಾಯಿ. ಅದೆಲ್ಲ ಈಸ್ಕೊಟ್ಟಿದ್ದೇನು ನನ್ ಪುಕ್ಷಾಟೆ ಈಸ್ಕೊಟ್ಟಿದ್ದೀನಾ? ನನ್ ಗಂಡಂಗ್ ಹೇಳಿ ನಾನು ಈಸ್ಕೊಟ್ಟಿರೋದು. ಆ ವಿಚಾರ ಇದುವರೆಗೂ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೆ ನಿಮ್ನೆ ಯಾವ ಜಾಗದಲ್ಲಿ ಇಡ್ಬೇಕೋ ಆ ಜಾಗದಲ್ಲೇ ಇಡ್ತಾರೆ. ನಿಮಗೆಲ್ಲ ಗೊತ್ತಿದ್ದು ಈ ರೀತಿ ನಡ್ಕೊಳ್ತಿದ್ದೀರಾ ಅಂದ್ರೆ ನಮಗೆಷ್ಟು ಬೇಜಾರಾಗಲ್ಲ? ಆವಾಗೆ ನಾನೇನಾದ್ರೂ ಆ ಸೇಟು ಅವ್ರ ಹತ್ರ ನಾವ್ ಕೊಡಲ್ಲ, ಏನ್ ಮಾಡ್ಕೋತಿರೋ ಮಾಡ್ಕೊ ಹೋಗಿ ಅಂತ ಆ ರೀತಿ ನಿಭಾಯಿಸಿದ್ರೆ ನೀವ್ ಇದ್ವರ್ಗೂ ನಮ್ ಸ್ಥಾನಕ್ಕೆ ಬರ್ತಾ ಇದ್ರಾ? ಏನ್ ಅನ್ಕೊಂಡ್ಬಿಟ್ಟಿದೀರಾ ನಮ್ ಮನೆ ಅಂದ್ರೆ ಸಿಕ್ಕಿದ್ದೆ ಚಾನ್ಸು ಒಡ್ದೆ ಶಿವ ಅನ್ನೋ ತರನಾ? ಆ ರೀತಿ ಅನ್ಕೊಳ್ತಾ ಇರೋದು ನೀವು ತಪ್ಪು. ಈ ಮನೆ ಎಷ್ಟು ಪವಿತ್ರವಾಗಿದ್ದು ಏನು ಎಲ್ಲ ಗೊತ್ತಿದ್ದು ನಿಮ್ಮಂತ ಜನಗಳು ಅರ್ಥ ಮಾಡ್ಕೊಳ್ತೀರಾ ಈ ರೀತಿ ಮಾತಾಡ್ತಿದ್ದೀರಲ್ಲ, ನಮಗ್ ಯಾವ ರೀತಿ ಬೇಜಾರಾಗ್ಬಾರ್ದು ಹೇಳಿ? ನನ್ ಗಂಡ ಅವಾಗೆ ಅವರು ಒಂದೇ ನಿಮಿಷ ನನ್ ಮಾತ್ ಹೇಳಿದ್ರೆ ಸಾಕು ನಿಮ್ನೆಲ್ಲೋ ತಗೊಬಂದ್ ನಿಲ್ಸೋರು. ಹೋದ್ರೆ ಹೋಗ್ಲಿ ಪಾಪ, ಬೇಡ, ಒಂದ್ ಹುಡ್ಗಿ ಜೀವನ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವ್ ಈ ರೀತಿ ಎಲ್ಲ ನಿಭಾಯಿಸ್ಬಿಟ್ ಮಾಡಿದ್ರೆ ನಮ್ಗೇನೆ ನೀವ್ ಈ ರೀತಿ ಮೋಸ ಮಾಡ್ತಾ ಇದ್ದೀರಾ. ನಿಮ್ಮಂತ ಹೆಣ್ಮಕ್ಳನ್ನ ಜೀವನ ಆಲ್ರೆಡಿ ಸರ್ವನಾಶ ಆಗೋ ರೀತಿ ಮಾಡ್ತಾ ಇದ್ದೀರಾ ಅನ್ಸುತ್ತೆ ನೀವೇ ಅಂತ ಹೇಳ್ತಾ ಇದ್ದಂಗೆ, ನಮಗ್ ಗೊತ್ತಿಲ್ಲ ಕಣ್ರಿ, ನಿಮ್ ಮಗಳನ್ನ ಕರೆಸ್ತಿರೋ ಬಿಡ್ತಿರೋ ಏನ್ ಮಾಡ್ತಿರೋ ನಮಗ್ ಗೊತ್ತಿಲ್ಲ. ಈಗ ವಿಡ್ರಾ ಮಾಡ್ಕೊಂಡ್ರೆ ಸರಿ ಹೋಗ್ತೀರಾ, ಇಲ್ಲ ಅಂದ್ರೆ ನೀವು ಈಸ್ಕೊಂಡಿರೋ 2 ಕೋಟಿ ರೂಪಾಯಿ ನಿಮ್ ಮಗಳು ಬಂಡವಾಳ ಎಲ್ಲಾನು ಮನೆಯವ್ರ ಮುಂದೆ ಇಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಅಯ್ಯೋ ಅಮ್ಮ, ಹೇಳ್ಬೇಡಮ್ಮ ಹಾಗೆ, ನೀನ್ ಹೇಳೋರಿ. ಆಗ ರಾಜ್, ಕಳಾವತಿ, ಏನ್ ಮಾತಾಡ್ತಾ ಇದ್ಯಾ? ಏನ್ ಹೇಳ್ತಾ ಇದ್ಯಾ ನೀನು? ರೀ, ನೀವ್ ಸುಮ್ನೆ ಇರ್ರಿ, ನಿಮಗೇನು ಗೊತ್ತಿಲ್ಲ. ಯಾರಿಂದ ಏನ್ ಮಾಡಿಸ್ಬೇಕೋ ನನಗ್ ಗೊತ್ತಿದೆ. ನಾನು ಹೇಳ್ತಾ ಇರೋದೇ ನಿಜ. ಆಗ ನೀವ್ 1 ನಿಮಿಷ ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ನಾನು ಹಂಗೆ ಹೇಳಿದ್ರೆ ಇವಾಗ ಅನಾಮಿಕಾ ನಮ್ಮನೆ ಸೊಸೆಯಾಗಿರೋಳ? ಇಲ್ಲ ಅಲ್ವಾ? ಸುಮ್ನೆ ಇರ್ರಿ ನೀವು ಸ್ವಲ್ಪ ಅಂತ ಹೇಳಿ ಆಗ
ನಡೀರಿ ಹೋಗಿ ಹೇಳೋಣ ಅಂತ ಹೊರಡ್ತಾ ಇದ್ದಂಗೆ, ಅಯ್ಯೋಯ್ಯೋ ಬೇಡ ಕಣಮ್ಮ ಬೇಡ ಕಣಮ್ಮ, ನೀನ್ ಹೇಳೋ ರೀತಿನೇ ನಾವು ಮಾಡ್ತೀವಿ, ನೀನೇನು ಬೇಜಾರ್ ಮಾಡ್ಕೊಂಬೇಡ ಕಣಮ್ಮ, ಅನಾಮಿಕನ ಕರ್ಸಿ ನಾವು ಈ ಕೇಸ್ನ ವಿಡ್ರಾ ಮಾಡ್ಕೋತೀವಿ ಅಂತ ಹೇಳ್ತಾ ಇರ್ತಾರೆ. ಆಗ ಆ ಕೆಲ್ಸನ ಫಸ್ಟ್ ಮಾಡ್ಸ್ರಿ, ಆಮೇಲೆ ನಾವು ನಂಬೇಕೋ ನಂಬಾರ್ದೋ ಎಲ್ಲ ನಮಗ್ ಗೊತ್ತಿದೆ ಅಂತ ಕಾವ್ಯ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಯಾಕೆ ಕಳವತ್ತಿ ನೀನ್ ಆ ರೀತಿ ಮಾತಾಡ್ದೆ ರೀ? ಮತ್ತಿನ್ನೇನ್ರಿ, ನನ್ ಗಂಡನ್ ಬಗ್ಗೆ ಅವ್ರ ಆ ರೀತಿ ಮಾತಾಡ್ತಾ ಇದ್ರೆ ಯಾರಿಗ್ ತಾನೇ ಬೇಜಾರಾಗಲ್ಲ? ಆಗ ನಾನು ಹೇಳಿದ್ರು ನೀವು ನಿಜವಾಗ್ಲೂ ಆ ಕೆಲ್ಸನೇನೆ ತಾನೇ ಮಾಡ್ತಾ ಇದ್ರಿ, ಅದಕ್ಕೇನೆ ನಾನು ಹೇಳಿದ್ದ ಆ ರೀತಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ಅನಾಮಿಕಾ ಅವ್ರ ಅಪ್ಪ ಅಮ್ಮ ಅನಾಮಿಕಾಗೆ ಕಾಲ್ ಮಾಡಿ, ಹಾ ಹೇಳಿ ಡ್ಯಾಡ್, ಹೇಗಿದ್ದೀರಾ, ಆರಾಮಾಗಿದ್ದೀರಾ? ಹೋ, ನನ್ ಮಾಸ್ಟರ್ ಪ್ಲಾನ್ ನಿಮಗೆ ಗೊತ್ತಾಗಿ ಇಷ್ಟೊಂದು ಖುಷಿಯಾಗಿ ಮಾತಾಡ್ತಾ ಇದ್ದೀರಾ ಅನ್ಸುತ್ತೆ ಅಂತ ಹೇಳ್ತಿದ್ದಂಗೆ, ಏ ಅನಾಮಿಕಾ, ಫಸ್ಟ್ ನೀನು ಪೊಲೀಸ್ ಸ್ಟೇಷನ್ ಹತ್ರ ಬಾ. ಹಾ, ನಿಮ್ಗೆ ಏನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ಏನೋ? ಪೊಲೀಸ್ ಸ್ಟೇಷನ್ ಹತ್ರ ನಾನ್ ಯಾಕೆ ಬರ್ಲಿ? ಆಲ್ರೆಡಿ ಅವ್ರಿಬ್ಬರನ್ನ ನಾನು ಸಿಗಾಕ್ಸಿದೀನಲ್ಲ, ಮತ್ಯಾಕ್ ಬರ್ಲಿ ಅಂತ ಹೇಳ್ತಿದಂಗೆ, ಫಸ್ಟು ಬಾ, ಆಮೇಲೆ ನಾವು ಹೇಳ್ತೀವಿ. ಈಗ ನೀನ್ ಆ ಕೇಸ್ನ ವಿಡ್ರಾ ಮಾಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಮ್ ಜೀವನ ಪಕ್ಕ ದಾರಿ ಮೇಲೆ ಬಿದ್ದೋಗ್ತೀವಿ ಅಂತ ಹೇಳ್ತಾ ಇರ್ತಾರ ಅವ್ರಮ್ಮ. ಅಮ್ಮ, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ನಾವು ಖುಷಿಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ತಾನೆ ಅವ್ರನ್ನ ನಾವು ಜೈಲ್ಗೆ ಹಾಕಿದ್ದು. ನೀನೇನ್ ಈ ರೀತಿ ಸಡನ್ ಆಗಿ ಮಾತಾಡ್ತಾ ಇದ್ಯಾ? ಹೇ, ಹೇಳದ್ ಅರ್ಥ ಮಾಡ್ಕೊಳೆ. ಫಸ್ಟು ಬಾ, ಇಲ್ಲಿ ಕಾವ್ಯ ಏನೇನ್ ಮಾಡ್ತಿದ್ದಾಳೆ ಅಂತ ನಿನಗ್ ಗೊತ್ತಾ? ಫಸ್ಟು ಬಂದಿ ಆ ಕೇಸ್ನ ವಿಡ್ರಾ ಮಾಡ್ಕೊ ಅಂತ ಹೇಳಿ ನಾ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ರಾಜ್ ಇಬ್ರು ಅವ್ರು ಬರೋದರೇನೆ ಕಾಯ್ತಾ ಇದ್ದಂಗೆ ಇನ್ನ ಅವ್ರ ಅಪ್ಪ ಅಮ್ಮ ಇನ್ನ ಅನಾಮಿಕಾಗಿ ಸಿಕ್ಕಿ, ಏನಮ್ಮ ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ನಾನ್ ಯಾಕೆ ವಿಡ್ರಾ ಮಾಡ್ಕೋಬೇಕು? ಹೇ, ಇವಾಗ ನೀನು ವಿಡ್ರಾ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ ಜೀವನ ನೂರಾಗೋಗುತ್ತೆ ಕಣೆ, ಆಗ ನಾವೇ ನಡಿ ರೋಡ್ ಮೇಲೆ ಬೀಳ್ಬೇಕಾಗುತ್ತೆ ಅಂತ ಹೇಳ್ತಿದಂಗೆ, ನಾನ್ ಏನೋ ಅನ್ಕೊಂಡ್ರೆ ನಿಮ್ಗಳ್ದೆಲ್ಲ ಒಂಥರ, ನಾನು ಈ ಕೇಸ್ನ ವಿಡ್ರಾ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಿದ್ರು. ಹೇಳೋದ್ ಅರ್ಥ ಮಾಡ್ಕೊಳ್ಳೆ, ನಿನ್ ಗಂಡ ನೀನ್ ವಶ ಆಗ್ಬೇಕು ಅಂದ್ರೆ ನೀನ್ ಇದಕ್ಕೆಲ್ಲ ನಿಭಾಯಿಸ್ಕೊಂಡು ಹೋದ್ರೇನೆ ನೀನ್ ನಡೆಯೋದು ಅಂತ ಹೇಳ್ತಾ ಇರ್ತಾರೆ. ಆಗ ಅನಾಮಿಕಾ ಅವ್ರ ಅಪ್ಪ ಬಂದಿ, ನೋಡಮ್ಮ ಕಾವ್ಯ, ಕರ್ಕೊಂಡ್ ಬಂದಿದ್ದೀನಿ ನನ್ ಮಗಳನ್ನ, ಈಗ ನಾನು ಆ ಕೇಸ್ನ ವಿಡ್ರಾ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ನಾ ಒಳಗಡೆ ಕರ್ಕೊಂಡ್ ಹೋಗ್ತಾ ಇರ್ತಾರೆ. ಇನ್ನ ಅನಾಮಿಕನು ಸಹ ಇನ್ನೇನು ಮಾಡಕ್ ಆಗಲ್ಲ ಅನ್ನೋ ರೀತಿ ಹೋಗ್ತಾ ಇದ್ದಂಗೆ ಕಲ್ಯಾಣ್ ಸೀದಾ ಕಾಫಿನ ಎತ್ಕೊಂಡೋಗಿ ಕಲ್ಯಾಣ್ ಟೀನ ತಗೊಂಡೋಗಿ ಅಪ್ಪು ಕೈ ಕೊಡ್ತಾ ಇದ್ದಂಗೆ ಅದನ್ನು ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ಅಲ್ಲ, ನಾನು ಇವ್ರಿಗೆ ವಿಡ್ರಾ ಮಾಡ್ಬೇಕಾ? ನೋಡಮ್ಮ, ನೋಡು, ಏನೋ ಆಗೋಗಿದೆ ಅನ್ನೋ ತರ ಇರ್ತಾರೆ. ಇಲ್ಲೂನು ರೊಮ್ಯಾನ್ಸ್ ನೋಡು ಯಾವ ರೀತಿ ಮಾಡ್ತಿದ್ದಾರೆ. ಅವಳಿಗೆ ಇವನೇನ್ ಟೀ ತಗೊಂಡೋಗ್ ಕೊಡೋದೇನು? ಏನಮ್ಮ, ನಾನ್ ವಿಡ್ರಾ ಮಾಡ್ಕೋಬೇಕಾ? ನಾನ್ ವಿಡ್ರಾ ಮಾಡ್ಕೊಳಲ್ಲ, ನಾನ್ ಹೊರಡ್ತೀನಿ ಅಂತ ಹೇಳ್ತಿದಂಗೆ ಸೀದಾ ಇನ್ನ ಕಾವ್ಯ ಒಳಗ್ ಬರ್ತಾ ಇರೋನ ನೋಡಿ ಅಲ್ಲಿ ಕಾವ್ಯ ಮತ್ತೆ ರಾಜ್ ಇಬ್ರು ಬರ್ತಿದ್ದಾರೆ. ಸುಮ್ನೆ ನಡಿ, ಅಲ್ಲಿ ಕೇಸ್ ವಿಡ್ರಾ ಮಾಡ್ಕೊ ಅಂತ ಹೇಳಿ ಸರಾಸರಿ ಇನ್ನ ಅನಾಮಿಕಾ ಬಂದಿ ಈ ಕೇಸ್ನ ನಾನು ವಿಡ್ರಾ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಆ ಫೈಲ್ನ ಕೊಟ್ಟಿ ಸೈನ್ ಹಾಕಿಸ್ಕೊಂಡು, ಏನಮ್ಮ ನೀನು, ನಿನಗ್ ಸ್ವಲ್ಪನೂ ಬುದ್ಧಿ ಬೇಡ್ವಾ? ನೀನ್ ಆ ಮನೆ ಸೊಸೆ ಆಗ್ಬಿಟ್ಟು ಈ ರೀತಿ ಆಧಾರ ಇಲ್ದಿರೋ ಕೇಸ್ನ ಕೊಟ್ರೆ ನಾವ್ ಹೇಗ್ ಪರಿಗಣಿಸೋದು ಹೇಳು? ನೆಕ್ಸ್ಟ್ ಟೈಮ್ ಈ ರೀತಿ ಮಾಡ್ಬೇಡ. ಎಷ್ಟೇ ಗಂಡ ಹೆಂಡತಿ ಆದ್ರೂನು ನಿಮ್ ಜೀವನನ ನೀವೇ ನೋಡ್ಕೋಬೇಕು, ಒಬ್ರು ಹೆಸರನ್ನ ಹೋಗ್ಸೋ ಅಂತದಲ್ಲ ಅಂತ ಅನಾಮಿಕಾಗೆ ಬೈತಾ ಇರ್ತಾರೆ. ಸರಿ ಅಂದ್ಬಿಟ್ಟು ಇನ್ನ ಅಲ್ಲಿಂದ ಹೊರಟಿರ್ತಾರೆ ಎಲ್ಲರೂ ಬೇಜಾರ. ಸರಿ ಅಂತ ಇನ್ನ ಎಲ್ಲರೂ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಕನಕ ತುಂಬಾ ಉಗ್ರ ತಾಂಡವದಿಂದ ಕೂತಿರೋನ ನೋಡಿ, ನಿಮ್ಮಮ್ಮನ್ಗೆ ಸ್ವಲ್ಪನೂ ಬುದ್ಧಿ ಬೇಡ್ವಾ? ಹೇಗಿದ್ದಾಳೆ ನೋಡು ನಿಮ್ಮಮ್ಮ ಅಂತ ನಾಗವೇಣಿ ಹೇಳ್ತಿದಂಗೆ, ನಮ್ಮಮ್ಮ ಏನಿರೋದು ಉಗ್ರ ಕೋಪದಲ್ಲಿ, ಇನ್ನು ನನ್ ಚಾಮುಂಡಿ ಅವತಾರ ನೀವು ನೋಡಿಲ್ಲ. ನಮ್ಮಮ್ಮ ಆಗಿರೋದ್ಕೆ ಇಷ್ಟು ಕಾಮ್ ಆಗಿದ್ದಾರೆ, ನಾನ್ ಆಗಿದ್ರೆ ಆ ರೀತಿ ನಿಮ್ ಜನ್ಮ ಜಾಲೆ ಆಡ್ಬಿಡ್ತಾ ಇದ್ದೆ ಅಂತ ಹೇಳ್ತಿದ್ದಂಗೆ, ಇಂಥ ಜೀವನಗಳನ್ನ ನಾವೆಲ್ಲಿ ನೋಡಿದೀವಿ ಹೇಳಮ್ಮ ಅಂತ ಹೇಳ್ತಿದ್ದಂಗೆ ರಾಹುಲ್ ಸಾಕು ನಿಲ್ಲಿಸ್ತೀಯಾ? ನಮ್ಮಮ್ಮ ಸುಮ್ನೆ ಇದಾರೆ ಅಂತ ನೀನು ಸುಮ್ನೆ ಇದ್ಯಾ? ಇಲ್ಲ ಅಂದ್ರೆ ಅವ್ರು ಮಾಡೋ ಮಾತುಗಳಿಗೆ ನೀನ್ ಎಲ್ಲೋ ಹೋಗ್ಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಅಪ್ಪನು ಮತ್ತೆ ಕಲ್ಯಾಣ್ ಕರ್ಕೊ ಬರ್ತಾರನ್ನ ನೋಡಿ ಅವ್ರ ಅಜ್ಜಿ ಅವ್ರು ಹೇಳ್ತಾ ಇರ್ತಾರೆ, ಎದ್ದೋಳು ಕನಕ, ಇನ್ನ ನಿನ್ ಮಗಳು ಅಪ್ಪು ಬಂದಿದ್ದಾಳೆ ಅಂತ ಹೇಳ್ತಾ ಇದ್ದಂಗೆ ಇನ್ನ ಅವಳಿಗೆ ತುಂಬಾ ಖುಷಿಯಾಗಿ, ಅಮ್ಮ ಅಪ್ಪು ಬಂದ್ಬಿಟ್ಟ
ಅಂತ ಹೇಳ್ತಿದಂಗೆ ಯಾರಾದ್ರೂ ಏನಾದ್ರು ಅಂದ್ರ ಅಲ್ಲಿ ಮಾತ್ ಏನಾದ್ರು ಅಂದ್ರ ಅಂತ ಹೇಳ್ತಿದಂಗೆ ಕಾವ್ಯ ಯಾಕಮ್ಮ ನೀನ್ ಯಾಕೆ ಈ ರೀತಿ ಕೂತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಇನ್ನ ಕನಕ ಅಪ್ಪು ಜೊತೆ ಮಾತಾಡ್ತಾ ಇದ್ದಂಗೆ ಕಾವ್ಯ ಇನ್ನ ಅಪ್ಪು ಬಂದಿದ್ದಾಳಲ್ವಾ, ನಿಮ್ಮಮ್ಮನ ಕರ್ಕೊಂಡು ಹೋಗೋದಿಕ್ ಹೇಳೋ ಅವಳಿಗೆ ಅಂತ ಹೇಳ್ತಿದಂಗೆ ಚಿಕ್ಕತ್ತೆ ಸ್ವಲ್ಪ ಹೋಗ್ತಾರೆ, ತಾಳ್ಮೆಯಿಂದ ಇರಿ, ನೀವು ನಿಮ್ ಸೊಸೆ ಮತ್ತೆ ಆ ನಾಗವೇಣಿ ನಿಮ್ 3 ಜನ ಮಾತುಗಳನ್ನ ಸೇರ್ಕೊಂಡು ನನ್ ತಂಗಿ ಮೇಲೆ ಈ ರೀತಿ ಆರೋಪ ಹಾಕೋದ್ನ ಬಿಡಿ. ಅವಳು ಒಂದು ಹೆಣ್ಣು ಹುಡುಗಿ, ಅವಳಿಗೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಎಲ್ಲಾನು ಇರುತ್ತೆ. ಇಲ್ದೇ ಇರೋ ಸಲ್ದೇ ಇರೋ ಮಾತುಗಳನ್ನ ಎತ್ಕೊಂಡೋಗಿ ಆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದಲ್ಲ, ಸ್ವಲ್ಪ ಬುದ್ಧಿ ಇಟ್ಕೊಂಡು ನಡವಳಿಕೆ ನಡೀರಿ ಅಂತ ಹೇಳ್ತಾ ಇದ್ದಂಗೆ ಕಾವ್ಯ ನೀನ್ ಈ ರೀತಿ ಹೇಳ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಆಗ ಸರಿ ಹಾಗೋಗಿದ್ದೇನೋ ಆಗೋಯ್ತು, ಹೇಗೋ ನನ್ ಮಕ್ಳು ಇಲ್ಲಿದ್ದಾರೆ ಅನ್ನೋ ತಾಳ್ಮೆಗೋಸ್ಕರ ಹೋಗ್ತಾ ಇದ್ದೀನಿ, ನನ್ ಮಗಳು ಬಂದಿದ್ದಾಳಲ್ವಾ ಅದ್ ಸಾಕು ಅಂತ ಕನಗ ತುಂಬಾ ಬೇಜಾರಾಗಿ ಇನ್ನ ನೆಕ್ಸ್ಟ್ ಟೈಮ್ ಆದ್ರೂ ನಿನ್ ಗಂಡನ್ನ ನಿನ್ ಹದ್ವಸ್ತಲ್ಲಿ ಇಟ್ಕೋ, ಯಾವ್ದೋ ಸಿಲಿ ವಿಚಾರಕ್ಕೆ ಹೋಗ್ ಮತ್ತೆ ಜೈಲಿಗೆ ಕೂರ್ಸೋದಲ್ಲ ಅಂತ ಅನಾಮಿಕಾಗೆ ಮತ್ತೆ ಹೊಡ್ತಾ ಬೀಳೋ ತರ ಮಾತಾಡಿ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವ್ರಿಗೆಲ್ಲರಿಗೂ ತುಂಬಾ ಬೇಜಾರಾಗಿರುತ್ತೆ. ಆಗ ಸ್ವರಾಜ್ ಅವ್ರ ಅಜ್ಜಿ ಸಮಾಧಾನ ಆಯ್ತಾ, ನೋಡ್ದಾ ಎಷ್ಟು ರಾದಂತಗಳು ನಡೀತು, ನೀನೊಂದು ಸಣ್ಣ ವಿಚಾರಕ್ಕೆ ಈ ರೀತಿ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟಲ್ಲ ಮನೇನ ಅಂತ ಹೇಳ್ತಿದಂಗೆ ನಾನೇನು ಅಲ್ಲೋಲ ಕಲ್ಲೋಲ ಮಾಡಿಲ್ಲ ಅಜ್ಜಿ, ಎಂತಕ್ಕಂದ್ರೆ ಫಸ್ಟೇ ನಮ್ ಬಾವ ನಡೆಯೋ ದಾರಿಲೇ ಅಲ್ವಾ ನನ್ ಗಂಡನು ನಡೆಯೋದು. ಹೀಗೆ ನೋಡಿ ನಮ್ ದೊಡ್ಡ ಬಾವನೇ ಯಾವ್ದೋ ಮಗುನ ಕರ್ಕೊಬಂದಿ ಈಗ ಅವ್ರ ಹೆಂಡತಿ ಜೀವನನೇ ಹಾಳಾಗಿಲ್ವಾ, ಹಂಗೆ ನನ್ ಜೀವನ ಎಲ್ಲ ಹಾಳಾಗುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿ ತಗೊಂಡಿದ್ದು ನಿರ್ಧಾರ, ಬೇಕಾಬಿಟ್ಟಿ ಏನೋ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಕಾವ್ಯನ್ಗೆ ತುಂಬಾ ಕೋಪ ಬಂದಿ ಅನಾಮಿಕಾ ಸಾಕು ನಿಲ್ಲಿಸ್ತ್ಯಾ, ನಿನ್ ಜೀವನನ ನೀನ್ ಫಸ್ಟ್ ನೋಡ್ಕೋ, ನಿನ್ ಗಂಡನ ಹೇಗ್ ಕಾಪಾಡ್ಕೋಬೇಕು, ಹೆಂಗಿರ್ಬೇಕು, ನಿಮ್ಮ ಅಪ್ಪ ಅಮ್ಮನ್ ಬುದ್ಧಿ ಕೇಳ್ಕೊಂಡ್ ಬೆಳಿಬೇಕಾ ಅಥವಾ ನಿಮ್ಮ ಅತ್ತೆ ಇವ್ರು ಹೇಳೋ ಮಾತ್ನ ಕೇಳ್ಕೊಂಡು ಅರ್ಧ ಡಿಡ್ಡಿಗೆ ಹೋಗ್ದಿರಾ ನಿನ್ ಸಂಸಾರನ ನೀನ್ ಉಳಿಸ್ಕೊಳೋದ್ ಕಲಿ ಅಂತ ಹೇಳ್ತಾ ಇದ್ದಂಗೆ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆಗ ನೀನು ನನ್ ಗಂಡನ ಬಗ್ಗೆ ಮಾತಾಡೋ ಅಂತ ಅವಶ್ಯಕತೆ ನಿನಗಿಲ್ಲ, ನಿನ್ ಜೀವನನ ನೀನ್ ನೋಡ್. ಕಾವ್ಯ ಹಿಂದೆ ಮುಂದೆ ನೋಡ್ದಿರಾ ಮಾತಾಡ್ತಾ ಇರೋದನ್ನ ನೋಡಿ ರಾಜ್ ಸಹ ಕಾವ್ಯನ್ ಹಾಗೆ ನೋಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ವಾವ್ ಕಾವ್ಯ ವಾವ್, ನೀನೇನು ಇಷ್ಟು ಘಾಟಿಯಾಗಿ ಮಾತಾಡ್ತಿದ್ಯಾ, ನನಗ್ ತುಂಬಾ ಖುಷಿ ಆಗ್ತಿದೆ ಅಂತ ಸ್ವಪ್ನ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಸುಭಾಷ್ ಅವರು ಸಾಕು ಇನ್ನ ನಿಲ್ಸಿ, ಧನಲಕ್ಷ್ಮಿ ನಿನ್ ಸೊಸೆನ ಒಳಗ್ ಕಳ್ಸು, ಈಗಿರೋ ಬೆಲೆನು ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಿದಂಗೆ ಹೋಗು ಅನಾಮಿಕಾ, ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಎಲ್ಲಾರು ಪ್ರತಿಫಲ ಚೆನ್ನಾಗ್ ಕೊಡ್ತಾ ಇದ್ದಾರೆ, ನನ್ ಮಗುನ ಹೋಗಿ ಜೈಲಲ್ಲಿ ಕೂರ್ಸಿದ್ಯಲ್ಲ, ನಿನಗ್ ಸ್ವಲ್ಪನು ಬುದ್ಧಿ ಬೇಡ್ವಾ ಅಂತ ಅವರು ಸಹ ಬೈದಿನ ಅನಾಮಿಕನ ಕಳಿಸ್ತಾ ಇರ್ತಾರೆ. ನೋಡಿದ್ರೆ ಅಪರ್ಣಾಗೆ ಅನಾಮಿಕಾ ಹೇಳಿರೋ ವಿಚಾರ ಸರಿ ಅನ್ನಿಸ್ತಿದೆ ಅಂತ. ಹೌದು, ಅನಾಮಿಕಾ ಹೇಳಿರೋದ್ ಸರಿಯಾಗೇ ಇದೆಯಲ್ಲ, ಹೇಗಿದ್ರು ಅವ್ರ ಅಣ್ಣನ್ ದಾರಿಲೇ ಅಲ್ವಾ ಕಲ್ಯಾಣ್ ಸಹ ನಡೆಯೋದು, ಎಲ್ಲಿ ಮತ್ತೆ ನನ್ ಜೀವನ ಹಾಳಾಗುತ್ತೋ ಅಂತ ಅವಳು ಮುನ್ಸೂಚನೆಯಿಂದ ಹೇಳ್ತಿದ್ದಾಳೆ ಅಂತ ಅವರು ಸಹ ಹೇಳ್ತಿದಂಗೆ ರಾಜ್ಗಂತೂ ತುಂಬಾ ಇದ್ದಿದ್ದು ಶಾಕ್ ಆಗಿರುತ್ತೆ. ಕಾವ್ಯನು ಸಹ ಮೌನವಾಗಿ ಸ್ಥಗಿತಗೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಇನ್ನ ಈ ಕಡೆ ನೋಡಿದ್ರೆ ಸ್ವಪ್ನ ಬಾಲ್ಕನಿಲ್ ನಿಂತ್ಕೊಂಡ್ತಾ ಏನೋ ಯೋಚನೆ ಮಾಡ್ತಿದಂಗೆ ಅನಾಮಿಕಾ ಹೋಗ್ತಾ ಇರೋದನ್ನ ನೋಡಿ ಚಿಟ್ಕೆ ಹೊಡಿತಾ ಇರ್ತಾಳೆ. ಆಗ ಬಾಯಿಲಿ ಅಂತ ಕರೆದಾಗ ಏನು ನಿನ್ ತಂಗಿನ ಜೈಲಿಗೆ ಕೂರ್ಸಿದ್ಕೆ ನೋಡಿ ನಿನಗೆ ಮಾತ್ ಬಿದ್ದೋಗಿದ್ಯಾ ಏನು, ನನಗೇನು ಮಾತೇನ್ ಬಿದ್ದೋಗಿಲ್ಲ, ನಿನಗೆ ಬೀಳೋ ಹಂಗೋ ಅಂತ ಸ್ಥಿತಿ ಬರುತ್ತೆ ಅಂತ ಹೇಳ್ತಿದ್ದಂಗೆ ನೋಡ್ದೆ ತಾನೆ ಮನೆಯಲ್ಲಿ ಹೇಗೆ ಏನೇನ್ ಮಾಡ್ತಿದ್ದಾರೆ ಅಂತ, ನಿನ್ನಿಂದ ಮನೆ ಎಲ್ಲ ನೆಮ್ಮದಿಯಾಗಿದ್ದಿದ್ ಜೀವನ ಎಲ್ಲ ಹಾಳಾಗೋ ರೀತಿ ನಡೀತಾ ಇದೆ, ಫಸ್ಟು ನಿನ್ ಗಂಡನ ನೀನು ಕರೆಕ್ಟಾಗಿ ನೋಡ್ಕೊಳ್ಳೋದ್ನ ಕಲಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಆ ವಿಚಾರನ ಕೇಳಿಸ್ಕೊಂಡು ಅನಾಮಿಕಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈಗ ಅನಾಮಿಕಾ ಮತ್ತೆ ಅವ್ರ ಅಪ್ಪ ಅಮ್ಮ ಮತ್ತೆ ಅವ್ರ 3 ಜನನು ಸೇರಿ ಕಾವ್ಯನ್ಗೆ ಮತ್ತೆ ಏನಾದ್ರು ಗಂಡಂತರನ ತರ್ತಾರ. ಈ ಕಡೆ ನೋಡಿದ್ರೆ ನಾಗವೇಣಿಗೆ ಅಯ್ಯೋ ನನ್ ಕೇಸೆ ಉಲ್ಟಾ ಹೊಡೀತಲ್ಲ, ಏನಪ್ಪ ನಾನ್ ಏನ್ ಅನ್ಕೊಂಡ್ರು ಉಲ್ಟಾ ಆಗ್ತಿದ್ಯಲ್ಲ ಅಂತ ಯೋಚನೆ ಮಾಡ್ತಿದ್ದಾಳೆ. ಮತ್ತೆ ಅದ್ರಿಂದ ಏನಾದ್ರು ಸ್ವಪ್ನಗೆ ಮತ್ತೆ ಕಾವ್ಯನ್ಗೆ ಮತ್ತೆ ಏನಾದ್ರು ಗಂಡಂತರ ಕಾದಿದ್ಯಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.